ನಮಸ್ಕಾರ ವೀಕ್ಷಕರೇ, ಪ್ರಳಯ ಬುಕ್ಕಲ್ಲಿರೋ ಎಷ್ಟೋ ವಿಷಯಗಳನ್ನ ತಿಳಿಸಿದ್ದೀನಿ ಆಲ್ರೆಡಿ. ಈಗ ಇನ್ನೊಬ್ರು ಆಸ್ಟ್ರಲ್ ಟ್ರಾವೆಲರ್ ಬಗ್ಗೆ ತಿಳಿಸ್ಬೇಕು ಅಂತ ಇದರಲ್ಲಿರೋ ಒಬ್ಬರು ವ್ಯಕ್ತಿ ಬಗ್ಗೆ ತಿಳಿಸ್ತಾ ಇದ್ದೀನಿ. ಗಾರ್ಡನ್ ಮೈಕೆಲ್ಸ್ ಕಿಲಿಯಾನ್. ಈ ವ್ಯಕ್ತಿ ಬಂದು ಆಸ್ಟ್ರಲ್ ಟ್ರಾವೆಲ್ ತುಂಬ ಸಲ ಮಾಡಿದ್ದಾರೆ ಅಂತ ಅವರು ಕೆಲವೊಂದು ಬುಕ್ಗಳ ಮೂಲಕ ತಿಳಿಸಿದ್ದಾರೆ. ಅದರಲ್ಲಿ ನೋಟ್ಸ್ ಫ್ರಮ್ ದಿ ಕಾಸ್ಮಸ್, ಇನ್ನು ಫ್ಯೂಚರ್ ಆಫ್ ಅಮೇರಿಕಾ, ಈ ರೀತಿ ಎಷ್ಟೋ ಬುಕ್ಗಳನ್ನ ಅವರು ಬರೆದು ಮುಂದೆ ಆಗುವಂಥ ಅನಾಹುತಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನ ಕೂಡ ತಿಳಿಸೋ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲಿ ಮುಂದೆ ಭೂಮಿ ಯಾವ ರೀತಿ ಬದಲಾಗುತ್ತೆ, ಭೂಮಿ ಮೇಲಿರುವಂಥ ಭೂಪ್ರದೇಶಗಳು ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ. ಅದಕ್ಕೆ ಕೆಲವೊಬ್ರು ಸೈಂಟಿಸ್ಟ್ಗಳು ಈಗ ಆಗ್ತಾ ಇರುವಂಥ ಬದಲಾವಣೆಗಳ ಮೇಲೆ ಒಂದು ಸ್ಕೆಚನ್ನು ರೆಡಿ ಮಾಡಿ ಈ ರೀತಿ ಮುಂದಿನ ಭೂಭಾಗಗಳು ಬದಲಾವಣೆ ಆಗ್ಬೋದು. ಮೊದಲಿದ್ದನ್ನು ನಾವು ನೋಡಿರ್ಬೋದು, ಮೊದಲು ಭೂಮಿ ಮೇಲೆ ಯಾವ ರೀತಿ ಇತ್ತು ಭೂಭಾಗಗಳು, ಯಾವ್ಯಾವ ರೀತಿ ಯಾವ ಖಂಡಕ್ಕೆ ಏನೇನು ಅಂಟ್ಕೊಂಡಿದ್ವು ಅಂತ, ಆ ರೀತಿ ಮುಂದಿನ ದಿನಗಳಲ್ಲೂ ಬದಲಾಗಬಹುದು ಅಂತ ಇವರು ಕನಸಲ್ಲಿ ಕಂಡಿದ್ರು. ಕನಸಲ್ಲಿ ಅನ್ನೋದಕ್ಕಿಂತ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಇವರು ನೋಡಿ ತಿಳ್ಕೊಂಡಿದ್ರು. ಈಗ ಅದಕ್ಕೆ ಸಾಕ್ಷಿಯವಾಗಿ ಆಫ್ರಿಕಾದಲ್ಲಿ ಒಂದು ಭಾಗ ಸಪರೇಟ್ ಆಗ್ತಾ ಇರೋದನ್ನ ಕಣ್ಮುಂದೆ ನೋಡ್ತಾ ಇದ್ದೀವಿ. ಆಲ್ರೆಡಿ ಆಫ್ರಿಕಾದ ಒಂದು ಪೋರ್ಷನ್ ಸಪರೇಟ್ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಅದು ಸಪರೇಟ್ ಖಂಡ ಆಗಬಹುದು, ಇಲ್ಲ ಸಪರೇಟ್ ದೇಶ ಆಗಿ ಉಳ್ಕೊಂಡ್ಬಿಡಬಹುದು, ದ್ವೀಪದ ತರ. ಈ ರೀತಿ ಎಷ್ಟೋ ವಿಷಯಗಳ ಬಗ್ಗೆ ಇವರು ಕೂಡ ಕಂಡು ಅದನ್ನ ಬುಕ್ ಅಲ್ಲಿ ಬರೆದು ನಮಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ವಿಷಯಗಳನ್ನ ತಿಳಿಸೋದಕ್ಕೆ ಎರಡು ಕಾರಣ ಅಂತ ಅವರು ಕ್ಲೀನಾಗಿ ಮೆನ್ಷನ್ ಮಾಡ್ತಾರೆ. ಭವಿಷ್ಯವಾಣಿ ಬಗ್ಗೆ ನಾವು ಅಧ್ಯಯನ ಯಾಕೆ ಮಾಡಬೇಕು ಅಂತ ಅವರು ತಿಳಿಸೋದೇನೆಂದ್ರೆ, ಮೊದಲನೇದು, ಯಾರು ಮುಂದೆ ಸಂಭವಿಸಲಿರುವ ಘಟನೆಗಳ ಬಗ್ಗೆ ಸಂಕೇತಗಳು ಕಂಡು ಬಂದು ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗೋಣ ಅಂತ. ಸಡನ್ ಆಗಿ ನಮ್ಮ ಮುಂದೆ ಏನೇ ವಿನಾಶ ಆದರೂ ಅದನ್ನ ಎದುರಿಸೋದಕ್ಕೆ ದಾರಿ ಗೊತ್ತಿಲ್ಲದಾಗ ಏನಾಗುತ್ತೆ, ಏನ್ ಮಾಡಬೇಕು ಅಂತ ತಿಳಿದೆ ಅನಾಹುತಗಳಾಗೋಗ್ಬಿಡುತ್ತೆ. ಅದೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾವು ಯಾವ ರೀತಿ ಬದುಕ್ಬೋದು, ಅದಕ್ಕೆ ಸುರಕ್ಷಿತವಾಗಿರೋ ವ್ಯವಸ್ಥೆ ಏನ್ ಮಾಡ್ಕೋಬೇಕು, ಇಂಥದ್ದನ್ನೆಲ್ಲ ಮನುಷ್ಯ ಪ್ಲಾನ್ ಮಾಡ್ಕೊಳ್ಳೋದ್ರಿಂದ ಭವಿಷ್ಯವಾಣಿಗಳನ್ನ ನಾವು ತಿಳ್ಕೊಬೇಕು, ಅರ್ಥ ಮಾಡ್ಕೋಬೇಕು ಅಂತಾನೆ ಇವರು ತಿಳಿಸಿರೋದು. ಇನ್ನ ಎರಡನೇ ಉದ್ದೇಶ ಬಂದು, ಈ ರೀತಿ ಸಂಕೇತಗಳು ಗೋಚರ ಆದ್ರೆ ಮುಂದಿನ ದಿನಗಳಲ್ಲಿ ಅದರಲ್ಲಿ ಆಗುವಂತ ಆಗು ಹೋಗುಗಳನ್ನ ಬದಲಾಯಿಸೋದಕ್ಕೂ ಒಂದು ಅವಕಾಶ ಇರುತ್ತೆ. ಅಂದ್ರೆ ಕೆಲವೊಬ್ರು ಜ್ಞಾನಿಗಳು ಈಗಾಗಲೇ ನಮ್ಗೆ ಹೇಳಿದ್ದಾರೆ, ಕೆಲವೊಂದು ಭೂಭಾಗಗಳಲ್ಲಿ ಅನಾಹುತಗಳು ಸಂಭವಿಸುತ್ತೆ ಅಂತ. ಅದನ್ನ ನಾವು ಬದಲಾಯಿಸೋದಕ್ಕಾಗ್ಲಿಲ್ಲ ಅಂದ್ರೂ ಅಲ್ಲಿರುವಂತ ಜನರನ್ನ ಉಳಿಸುವಂತ ಪ್ರಯತ್ನ ಮಾಡಬಹುದು, ಅಲ್ಲಾಗುವಂತ ಅನಾಹುತಗಳನ್ನ ತಪ್ಪಿಸೋ ಪ್ರಯತ್ನ ಮಾಡಬಹುದು ಅಂತ ಉದ್ದೇಶನೂ ಇದೆ. ಇಲ್ಲಿ ಎರಡು ಉದ್ದೇಶನೂ ಅವ್ರು ಕ್ಲೀನಾಗಿ ಮೆನ್ಷನ್ ಮಾಡಿದ್ದಾರೆ. ಎದುರಿಸೋ ಉದ್ದೇಶ ಅಲ್ಲ, ಮೊದಲನೇ ಉದ್ದೇಶ ಬಂದು ಜನರನ್ನ ಎಚ್ಚರಿಸೋ ಉದ್ದೇಶ, ಮುಂದೆ ಆಗುವಂತ ಅನಾಹುತಗಳಿಗೆ ಸಿದ್ಧರಾಗಬಹುದು ಈ ಭವಿಷ್ಯ ವಾಣಿಗಳ ಬಗ್ಗೆ ತಿಳ್ಕೊಂಡಿದ್ರೆ, ಅದರಲ್ಲಾಗೋ ವಿನಾಶಗಳ ಬಗ್ಗೆ ತಿಳ್ಕೊಂಡಿದ್ರೆ. ಎರಡನೇದು, ಅದನ್ನ ಬದಲಾಯಿಸುವಂತ ಪ್ರಯತ್ನ ಕೂಡ ಮಾಡ್ಬೋದು. ಎರಡು ನಮ್ಮ ಕೈಯಲ್ಲೇ ಇರುತ್ತೆ. ಅದಕ್ಕೆ ನಾವು ಈ ಭವಿಷ್ಯವಾಣಿಗಳ ಬಗ್ಗೆ ತಿಳ್ಕೋಬೇಕು ಅಂತಾನೆ ಗಾರ್ಡನ್ ಮೈಕೆಲ್ಸ್ ಕಿಲಿಯನ್ ಅವರು ತಿಳಿಸಿರೋದು. ಅದರಲ್ಲೂ ಇವರು ಅರ್ತ್ ಮ್ಯಾಪ್ ಬಗ್ಗೆನೇ ಅಧ್ಯಯನ ಮಾಡಿ ಭೂಮಿನಲ್ಲಿ ಯಾವ ಭಾಗದಲ್ಲಿ ಏನೇನಾಗುತ್ತೆ ಅನ್ನೋದನ್ನ ಒಂದು ಅಂದಾಜು ಲೆಕ್ಕಾಚಾರ ಮಾಡಿ ತಿಳಿಸಿದ್ದಾರೆ. ಇವರು ಒಂದು ಡೇಟನ್ನ ಮೆನ್ಷನ್ ಮಾಡ್ತಾರೆ. 1991 ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಸಂಜೆ ಇವರು ರೆಗ್ಯುಲರ್ ಮಲಗೋದಕ್ಕಿಂತ ಮುಂಚೆನೆ ಮಲಗಿದ್ದಾರೆ. ಆಗ ಇವರ ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಶುರುವಾಗಿದೆ. ಅವರು ಎಲ್ಲೆಲ್ಲಿ ಹೋಗಿ ಏನೇನು ಆಗ್ತಾ ಇದೆ ಕೆಲವೊಂದು ವಿಷಯಗಳನ್ನ ನೋಡಿ ಕಣ್ಮುಂದೆ ಒಂದು ವಿಡಿಯೋ ರೀತಿ ಓಡಿದೆ. ಆ ವಿಷಯಗಳು ಅದಾಗಿದ್ದ 29 ದಿನಗಳಲ್ಲಿ ಸಂಭವಿಸಿದೆ. ಅದನ್ನೆಲ್ಲ ಕಣ್ಣು ಮುಂದೆ ನೋಡಾದ್ಮೇಲೆ ಆ ವಿಷಯಗಳ ಬಗ್ಗೆ ಅವರು ತಿಳ್ಕೋಬೇಕು ಅಂತ ಜಾಸ್ತಿ ಅದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಅದ್ರ ಜೊತೆ ಇದೇ ರೀತಿ ಕೆಲವೊಬ್ರು ಜ್ಞಾನಿಗಳಿಗೆ ಆಸ್ಟ್ರಲ್ ಟ್ರಾವೆಲ್ ಆಗ್ತಾ ಇರತ್ತಲ್ಲ, ಅದೇ ರೀತಿ ಇವರಿಗೆ ಮತ್ತೆ ಮತ್ತೆ ಆಸ್ಟ್ರಲ್ ಟ್ರಾವೆಲ್ ಅನ್ನೋದು ಆಗಿದೆ. ಆಗ ಅವ್ರು ಕಂಡಿರುವಂತ ವಿಷಯಗಳನ್ನ ಅವರು ತಿಳಿಸ್ತಾರೆ. ಭೂಮಿ ಮೇಲೆ ಒಂದು ದೊಡ್ಡ ಮಟ್ಟದ ಸುಂಟ್ರು ಗಾಳಿ ಅನ್ನೋದು ಎದುಳುತ್ತೆ. ಅದು 200 ಮೈಲಿ ವೇಗದಲ್ಲಿ ಬೀಸುತ್ತೆ. ಇದು ಸಮುದ್ರದ ಅಲೆಗಳನ್ನೆಲ್ಲ ಮೇಲಕ್ಕೆ ಎದ್ದೇಳುವಾಗ ಮಾಡುತ್ತೆ. ಇದರಿಂದ ತೀರ ಕಪ್ಪಳಿಸಿ ಎಷ್ಟೋ ತೀರ ಪ್ರದೇಶಗಳು ಕೊಚ್ಚೋಗುತ್ತೆ ಅಂತಾನೆ ಇವರು ತಿಳಿಸಿರೋದು. ಉತ್ತರ ಅಮೆರಿಕಾ ಕಡೆ ನೋಡಿದಾಗ ಸೆಂಟ್ ಲಾರೆನ್ಸ್ ಸಮುದ್ರ ಮತ್ತೆ ಗ್ರೇಟ್ ಲೇಕ್ಸ್ ಪ್ರದೇಶಗಳು ನೀರಿನಲ್ಲಿ ಮುಳುಗ್ತಾ ಇರೋದು ಕಾಣಿಸುತ್ತೆ. ಈ ರೀತಿ ಸನ್ನಿವೇಶಗಳನ್ನ ಅವರು ಕಣ್ಣಾರೆ ಕಂಡಿದ್ದಾರೆ. ಉತ್ತರ ಧ್ರುವದಲ್ಲಿ ವೇರಿಯೇಷನ್ ಆಗ್ತಾ ಇರೋದು, ಹಿಮ ಫಾಸ್ಟ್ ಆಗಿ ಕರಗ್ತಾ ಇರೋದು, ಇದರಿಂದ ಸಮುದ್ರದ ಮಟ್ಟ ಅನ್ನೋದು ಜಾಸ್ತಿ ಆಗ್ತಾ ಇರೋದು, ಇಂಥ ಮಾರ್ಪಾಟುಗಳಿಂದ ಸಮುದ್ರ ತೀರದಲ್ಲಿರುವಂಥ ಪ್ರದೇಶಗಳು ಮುಳುಗ್ತಾ ಇರೋದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಫಿಲಮ್ ನೋಡಿದ್ರೆ ಯಾವ ತರ ಇರುತ್ತೋ ಆ ರೀತಿ ಕಂಡಿದ್ದಾರೆ. ಮತ್ತೆ ರೆಗ್ಯುಲರ್ ಅದೇ ಡ್ರೀಮ್ಗಳು ರಿಪೀಟ್ ಆಗ್ತಾ ಇದ್ದಿದ್ರಿಂದ ಅವರು ಕೆಲವೊಂದು ಬುಕ್ಗಳನ್ನ ಬರೆದು ಈ ವಿಷಯಗಳನ್ನ ಮುಂದಿನ ಜನಕ್ಕೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಕನಸಾಗ್ಲಿ ಒಂದು ಸಲ 2 ಸಲ ಬಂದು ಹೋಗ್ತಾ ಇದೆ ಅಂದ್ರೆ ಅದ್ರ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದಕ್ಕೆ ಹೋಗೋದಿಲ್ಲ. ಬಟ್ ಅದು ರಿಪೀಟೆಡ್ಲಿ
ಒಂದು ವಾರ, 15 ದಿನ, 20 ದಿನ ರಿಪೀಟೆಡ್ಲಿ ಅದೇ ರೀತಿ ಕನಸುಗಳು ಬರ್ತಾ ಇದೆ ಅಂದ್ರೆ ಅದಕ್ಕೆ ಬೆಲೆ ಕೊಡ್ಲೇಬೇಕಾಗತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಯಾವುದೇ ಆಗ್ಬೋದು, ನಮಗೆ ಪ್ರಕೃತಿನಲ್ಲಿ ಆಗೋದಕ್ಕಿಂತ ಮುಂಚೆ ಕೆಲವೊಂದು ಮುನ್ಸೂಚನೆಗಳನ್ನ ಕೊಡುತ್ತೆ. ಈಗ ಎಕ್ಸಾಂಪಲ್ ಭೂಕಂಪ ಆಗ್ಬೋದು, ಬೇರೆ ಬೇರೆ ಅತಿವೃಷ್ಟಿ ಅನಾವೃಷ್ಟಿಗಳಾದಾಗ ಪ್ರಾಣಿಗಳಿಗೆ ಮೊದಲೇ ಇನ್ಫಾರ್ಮೇಶನ್, ಅಂದ್ರೆ ಅವ್ರಿಗೆ ನೇಚರಲ್ಲಿ ಇರುವಂತ ಒಂದು ಶಕ್ತಿ ಅದೇ. ಭೂಕಂಪ, ಬೇರೆ ಬೇರೆ ಅನಾಹುತಗಳು, ಪ್ರಕೃತಿನಲ್ಲಿ ನಡೆಯುವಂತ ಅನಾಹುತಗಳು ಸಂಭವಿಸೋದಕ್ಕೆ ಮುಂಚೆ ಪ್ರಾಣಿಗಳಿಗೆ ಗೊತ್ತಾಗುತ್ತೆ. ಆಗ ಆ ಪ್ರಾಣಿಗಳು ಏನ್ ಮಾಡುತ್ತೆ, ಸುರಕ್ಷಿತವಾಗಿರುವಂತ ಜಾಗಗಳನ್ನ ಹುಡ್ಕೊಳ್ಳುವಂತ ಪ್ರಯತ್ನ ಮಾಡ್ತವೆ. ಅದೇ ರೀತಿ ಮನುಷ್ಯನಿಗೂ ಕೂಡ ಕೆಲವೊಬ್ಬರಿಗೆ ಈ ರೀತಿ ಶಕ್ತಿನ ದೇವರು ಕೊಟ್ಟಿರ್ತಾನೆ. ಅದರಲ್ಲಿ ಏನಂದ್ರೆ ರಿಪೀಟೆಡ್ಲಿ ತೋರಿಸ್ತಾ ಇರುತ್ತೆ ಮುಂದಿನ ದಿನಗಳಲ್ಲಿ ಈ ರೀತಿ ಸನ್ನಿವೇಶಗಳು ನಡೆಯುತ್ತೆ ಅಂತ. ಅದನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕು ಮುಂದಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ. ನಾನು ಮೊದಲು ಹೇಳಿದಾಗೆ ಇವರು ತಿಳಿಸಿರೋದು ಅದೇ. 1-2 ಸಲ ಬಂದಾಗ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಅದು ರೆಗ್ಯುಲರ್ ಆಗಿ ಬಂದು ಹೋಗಿರ್ಬೋದು. ಬಟ್ ರಿಪೀಟೆಡ್ಲಿ ಆ ಕನಸುಗಳು ರಿಪೀಟ್ ಆಗ್ತಾ ಇದೆ ಅಂದ್ರೆ ನಾವು ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನೋಡ್ತಾ ಇರುವಂತ ವಿಷಯಗಳು ಮುಂದಿನ ದಿನಗಳಲ್ಲಿ ಸಂಭವಿಸಬಹುದು ಅಂತಾನೆ ಇವರು ತಿಳಿಸಿರೋದು. ಅದು ಕೆಲವೊಂದು ವಿಷಯಗಳು ಇವ್ರ ಕಣ್ಣು ಮುಂದೆನೆ ನಡೆದಿದೆ. ಇನ್ನ ಇವರು ನೋಡಿರೋ ಪ್ರಕಾರ ಪಶ್ಚಿಮದ ಕೆಲವೊಂದು ಭೂಭಾಗಗಳು ಸಣ್ಣ ಸಣ್ಣ ದ್ವೀಪಗಳಾಗಿ ಸ್ಪ್ರೆಡ್ ಆಗ್ಬಿಡುತ್ತೆ. ಅಂದ್ರೆ ಅಮೆರಿಕಾದಿಂದ ಪಶ್ಚಿಮಕ್ಕೆ ತಗೊಂಡ್ರೆ ಯುರೋಪ್ ಖಂಡ ಈ ಕಡೆ ಎಲ್ಲ ಸಣ್ಣ ಸಣ್ಣ ದ್ವೀಪಗಳಾಗಿ ಎಷ್ಟೋ ದೇಶಗಳು ಬದಲಾಗೋಗ್ತವೆ. ಕ್ಯಾಲಿಫೋರ್ನಿಯಾ ಕೂಡ ಒಂದು ದ್ವೀಪ ಆಗೋಗ್ಬಿಡುತ್ತೆ. ಅಮೆರಿಕ ಬಹಳಷ್ಟು ಸಮುದ್ರದಲ್ಲಿ ಮುಳುಗೋಗುತ್ತೆ. ಡೆನ್ವಾರು, ಫಿನಿಕ್ಸು ಈ ಕಡೆ ಎಲ್ಲದಕ್ಕೂ ನೋಡಿದ್ರೆ ನೀರಿನಲ್ಲಿ ಮುಳುಗೋಗಿರುವಂತ ಭೂ ಪ್ರದೇಶಗಳೇ ಜಾಸ್ತಿ ಕಾಣಿಸುತ್ತೆ. ಇನ್ನು ಫ್ಲಾರಿಡಾದ 3ನೇ ಒಂದು ಭಾಗ ಸಮುದ್ರದಲ್ಲಿ ಮುಳುಗೋಗಿರುತ್ತೆ. ನ್ಯೂಯಾರ್ಕು, ವಾಷಿಂಗ್ಟನ್, ಉತ್ತರ ಅಮೆರಿಕ ಇದ್ಯಾವುದು ಮುಂದಿನ ದಿನಗಳಲ್ಲಿ ಇರೋದೇ ಇಲ್ಲ ಅಂತಾನೆ ಇವರು ತಿಳಿಸಿರೋದು. ಇವರ ಜ್ಞಾನ ದೃಷ್ಟಿನಲ್ಲಾಗ್ಬೋದು, ಇಲ್ಲ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ಆಗ್ಬೋದು, ಕಂಡಿರುವಂತ ವಿಷಯಗಳನ್ನ ಕೆಲವೊಂದು ಬುಕ್ಗಳ ಮೂಲಕ, ನಾನು ಮೊದಲೇ ಹೇಳಿದಾಗೆ ನೋಟ್ಸ್ ಫ್ರಮ್ ದಿ ಕಾಸ್ಮಸ್ ಮತ್ತೆ ಫ್ಯೂಚರ್ ಆಫ್ ಅಮೆರಿಕಾ ಈ ರೀತಿ ಬೇಜಾನ್ ಬುಕ್ಗಳು ಬರೆದಿದ್ದಾರೆ. ಅದರಲ್ಲೂ ಅರ್ತ್ ಚೇಂಜಸ್ ರಿಪೋರ್ಟ್ ಬಗ್ಗೆ ರೆಗ್ಯುಲರ್ ಆಗಿ ಕೆಲವೊಂದು ಆರ್ಟಿಕಲ್ಗಳನ್ನ ಕೆಲವೊಂದು ಪೇಪರ್ಗಳಲ್ಲಿ ಪಬ್ಲಿಷ್ ಕೂಡ ಮಾಡಿದ್ದಾರೆ. ಅಂತ ವಿಷಯಗಳನ್ನೆಲ್ಲ ನಮಗೆ ಕಲೆಕ್ಟ್ ಮಾಡಿ MR ನರೇಂದ್ರ ಸರ್ ಅವರು ಈ ಬುಕ್ಕಿನ ಮೂಲಕ ತಿಳಿಸ್ತಾ ಇದ್ದಾರೆ. ಇನ್ನ ಭೂಮಿ ಮೇಲೆ ದೊಡ್ಡ ಮಟ್ಟದ ದುರಂತಗಳು ಯಾವ ರೀತಿ ಸಂಭವಿಸುತ್ತೆ ಅನ್ನೋದನ್ನು ಇವರು ತಿಳಿಸಿದ್ದಾರೆ. ಎಷ್ಟೋ ಭೂಭಾಗಗಳು ಮುಳುಗೋಗಿರೋದು, ಅಗ್ನಿ ಪರ್ವತಗಳು ಸ್ಫೋಟ ಆಗ್ತಾ ಇರೋದು, ಯುರೋಪ್ ದೇಶ ಸಮುದ್ರದಲ್ಲಿ ಪೂರ್ತಿಯಾಗಿ ಮುಳುಗೋಗಿರೋದನ್ನ ಕಣ್ಣಾರೆ ನೋಡಿದ್ದಾರೆ. ಇದಕ್ಕೆಲ್ಲ ಕಾರಣ ಆ ದೇಶಗಳಲ್ಲಿ ಮಾಡಿರುವಂತ ಕರ್ಮನೇ ಇರ್ಬೋದು ಅನ್ನೋ ಒಂದು ಅನಿಸಿಕೆನ ಕೂಡ ಇವರು ವ್ಯಕ್ತಪಡಿಸಿದ್ದಾರೆ. ಜಪಾನ್ ದೇಶ ಕೂಡ ಸಮುದ್ರದಲ್ಲಿ ಪೂರ್ತಿಯಾಗಿ ಮುಳುಗೋಗಿದೆ. ಇನ್ನು ಅಟ್ಲಾಂಟಿಕ್ ಹಾಗೂ ಶಾಂತಿ ಸಾಗರ ಒಂದೇ ಆಗ್ಬಿಟ್ಟಿರುತ್ತೆ. ಹೊಸ ಜಾಗಗಳು ಸಮುದ್ರದಿಂದ ಮೇಲಕ್ಕೆ ಬಂದಿರೋದನ್ನ ಇವರು ಅವರ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನೋಡಿದ್ದಾರೆ. ಆಫ್ರಿಕಾ ದೇಶ ಅನ್ನೋದು 3-4 ಭಾಗಗಳಾಗಿ ಡಿವೈಡ್ ಆಗ್ಬಿಟ್ಟು ಸಮುದ್ರದ ನೀರು ಅನ್ನೋದು ಆಫ್ರಿಕಾದಲ್ಲೆಲ್ಲ ಮುಚ್ಕೊಂಡ್ಬಿಟ್ಟಿರುತ್ತೆ. ನಮಗೀಗ ಗೊತ್ತಿರೋದು ದೊಡ್ಡ ಭೂಭಾಗ ಅಂದ್ರೆ ಆಫ್ರಿಕಾ ಅಂತ ಹೇಗೆ ಹೇಳ್ತೀವೋ, ಆಫ್ರಿಕಾ ಅನ್ನೋದು ಕೂಡ ದ್ವೀಪಗಳಾಗಿ ಡಿವೈಡ್ ಆಗ್ಬಿಟ್ಟಿರುತ್ತೆ ಅಂತಾನೆ ಇವರು ಹೇಳ್ತಾ ಇರೋದು. ಅದಕ್ಕೆ ಸಾಕ್ಷಿ ಆಗುವಂತ ಮ್ಯಾಪು ಹಿಂದೆ ನೀವು ನೋಡ್ತಾ ಇರ್ಬೋದು. ಈ ಮ್ಯಾಪ್ ಅಲ್ಲಿ ನಮಗೆ ಗೊತ್ತಾಗ್ತಾ ಇದೆ ಯಾವ ರೀತಿ ಯಾವ ಭೂಭಾಗಗಳು ಮುಂದಿನ ದಿನಗಳಲ್ಲಿ ಮುಚ್ಚೋಗಿರ್ತವೆ ಅನ್ನೋದನ್ನ. ಇನ್ನು ಆಸ್ಟ್ರೇಲಿಯಾ ದೇಶದ ಎಲ್ಲಾ ತೀರ ಪ್ರದೇಶಗಳು ಮುಳುಗೋಗಿರ್ತವೆ. ನ್ಯೂಜಿಲೆಂಡ್ ದೇಶ ಸಮುದ್ರದಿಂದ ಮೇಲೇರಿ ಆಸ್ಟ್ರೇಲಿಯಾ ದೇಶದಷ್ಟು ವಿಸ್ತೀರ್ಣ ಆಗುತ್ತೆ ಅಂತಾನೆ ಇವರು ಹೇಳಿರೋದು. ಈ ಬುಕ್ ಪಬ್ಲಿಷ್ ಆಗಿರೋದು 1919 ಆಗಿದ್ರು ಇದರಲ್ಲಿ ಹಿಂದೆ ಅದಕ್ಕಿಂತ ಮುಂಚೆ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಶನ್ಗಳು ತುಂಬಾ ಇದೆ. ಅದರಲ್ಲಿ ಸೈಂಟಿಸ್ಟ್ಗಳು ಹೇಳಿರೋದಾಗಿರ್ಬೋದು, ಜ್ಞಾನಿಗಳು ಹೇಳಿರೋದಾಗಿರ್ಬೋದು, ಎಷ್ಟೋ ವಿಷಯಗಳನ್ನ ನಾವು ತಿಳ್ಕೊಬೋದಾಗಿದೆ. ಇವ್ರು ಇದ್ರಲ್ಲಿ ಒಂದು ಪಾಯಿಂಟ್ ಹೇಳ್ತಾರೆ, ಆಸ್ಟ್ರೇಲಿಯಾ ದೇಶ ತೀರ ಪ್ರದೇಶಗಳು ಮುಳುಗೋಗುತ್ತೆ ಅಂತ. ಈ ಮ್ಯಾಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ತೀರ ಪ್ರದೇಶಗಳು ಮುಳುಗೋಗಿರೋದನ್ನ. ಅದ್ರ ಜೊತೆ ನ್ಯೂಜಿಲ್ಯಾಂಡ್ ದೇಶ ಸಮುದ್ರ ಮಟ್ಟಕ್ಕಿಂತ ದೊಡ್ಡ ಭೂಭಾಗ ಮೇಲಕ್ಕೆ ಬರುತ್ತೆ. ಆಸ್ಟ್ರೇಲಿಯಾಗಿಂತ ದೊಡ್ಡ ಭೂಭಾಗ ನ್ಯೂಜಿಲ್ಯಾಂಡ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದು ಕೂಡ ಮ್ಯಾಪ್ ಅಲ್ಲಿ ನೀವು ನೋಡ್ತಾ ಇರ್ಬೋದು. ಈ ಮ್ಯಾಪ್ ಅಲ್ಲಿ ಆಸ್ಟ್ರೇಲಿಯಾಗಿಂತ ದೊಡ್ಡದೊಂದು ಭೂಭಾಗ ಆಸ್ಟ್ರೇಲಿಯಾ ಪಕ್ಕದಲ್ಲೇ ಬರುತ್ತೆ. ಆ ರೀತಿ ಒಂದು ಮ್ಯಾಪ್ ನ ಇವರು ತೋರಿಸಿದ್ದಾರೆ. ಅದಕ್ಕೆ ಸಾಕ್ಷಿ ಅನ್ನೋಗೆ ಈಗ ಸೈಂಟಿಸ್ಟ್ಗಳು ಒಪ್ಕೊಳ್ತಾ ಇರೋದು. ಅಂದ್ರೆ ಈಗ ರೀಸೆಂಟ್ ಆಗಿ 1 ವರ್ಷದಿಂದ 2 ವರ್ಷದಿಂದ ಅವ್ರು ಹೇಳ್ತಾ ಇರೋದು, ಅಲ್ಲಿ ಒಂದು 100 ಅಡಿ ಆಳದಲ್ಲಿ ಒಂದು ದೊಡ್ಡ ಭೂಭಾಗ ಇದೆ, ಅದು ಮುಂದಿನ ದಿನಗಳಲ್ಲಿ ಮೇಲಕ್ಕೆ ಬರೋ ಚಾನ್ಸಸ್ ಇದೆ ಅಂತ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಇನ್ನು 1998ರಿಂದ 2002 ಒಳಗಡೆನೆ ಭೂಮಿಯ ಅಯಸ್ಕಾಂತತೆ ಅನ್ನೋದು ಕಡಿಮೆ ಆಗ್ತಾ ಇರೋದನ್ನ ಸೈಂಟಿಸ್ಟ್ಗಳು ಸ್ಟಡಿ ಮಾಡಿದ್ರು. ಅದ್ರ ಬಗ್ಗೆನೂ ಇವರು ಅಧ್ಯಯನ ಮಾಡಿ ಅದ್ರ ಬಗ್ಗೆನೂ ತಿಳ್ಕೊಂಡಿದ್ರು. ಹೌದು, ವರ್ಷಕ್ಕೆ ಏನಿಲ್ಲ ಅಂದ್ರೂ 6ರಿಂದ 7 ಡಿಗ್ರಿಯಷ್ಟು ವೇರಿಯೇಷನ್ ಆಗೋ ಚಾನ್ಸಸ್ ಇದೆ. ಇದ್ದಕ್ಕಿದ್ದಾಗೆ ಆಗ್ಬೋದು, ಕೆಲವೊಂದು ಸಲ ನಿಧಾನವಾಗೂ ಆಗ್ಬೋದು. ಅಂತ ಸನ್ನಿವೇಶಗಳು ಭೂಮಿ ಮೇಲೆ ಆಗುತ್ತೆ. ಇದು 11,600 ವರ್ಷಗಳಿಗೆ ಒಂದು ಸಲ ಫೋಟಾನ್ ವಲಯ, ನಾನು ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಮೊದಲೇ ತಿಳಿಸಿದ್ದೀವಿ. ಫೋಟಾನ್ ವಲಯದಕ್ಕೆ ನಮ್ಮ ಭೂಮಿ ಎಂಟರ್ ಆದಾಗ
ಭೂಮಿನಲ್ಲಿರುವಂಥ ಮ್ಯಾಗ್ನೆಟಿಕ್ ಫೀಲ್ಡು ಜಿಯೋಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯೇಷನ್ ಆಗುತ್ತೆ. ಇದರಿಂದ ಭೂಮಿನಲ್ಲಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಇನ್ನು ಸೂರ್ಯನಿಂದ ಬರ್ತಾ ಇರುವಂಥ ಜ್ವಾಲೆಗಳಿಂದ ಕೂಡ ಭೂಮಿ ಮೇಲೆ ಕೆಲವೊಂದು ಬದಲಾವಣೆಗಳಾಗುತ್ತೆ. ಅದರಲ್ಲಿ 11,600 ವರ್ಷಕ್ಕೆ ಒಂದು ಸಲ ಭೂಮಿ ಮೇಲೆ ಈ ರೀತಿ ಬದಲಾವಣೆಗಳು ಆಗ್ತಾ ಇರುತ್ತೆ. ಇದರಿಂದ ಭೂಮಿಯ ಋತುಗಳು, ಕಾಲಚಕ್ರ ಅನ್ನೋದು ಬದಲಾಗುತ್ತೆ. ಈ 24 ಗಂಟೆ ಇರೋದು ವೇರಿಯೇಷನ್ ಆಗಬಹುದು ಅಂತಾನೆ ಇವರು ತಿಳಿಸಿರೋದು. ಮೊದಲು ಕೂಡ ಇದು ವೇರಿಯೇಷನ್ ಇತ್ತು ಅಂತ ಸೈಂಟಿಸ್ಟ್ಗಳು ಕೂಡ ಒಪ್ಕೊಂಡಿದ್ದಾರೆ. ಇದೇ ರೀತಿ ಎಷ್ಟೋ ವಿಷಯಗಳನ್ನ ಇವರು ಕಣ್ಣು ಮುಂದೆ ನೋಡಿರೋದನ್ನ ತಿಳಿಸಿದ್ದಾರೆ. ಅದರಲ್ಲಿ ಸೂರ್ಯನಿಂದ ಅತಿ ವೇಗದಲ್ಲಿ ಬರೋ ಅಂತ ಎಷ್ಟೋ ಕಿರಣಗಳಿಂದ ಭೂಮಿಗೆ ಡ್ಯಾಮೇಜ್ ಆಗೋದು, ಇನ್ನು ಧ್ರುವ ಬದಲಾವಣೆ ಕೂಡ ಆಗಿರೋದನ್ನ ಇವರ ಡ್ರೀಮಲ್ಲಿ ಕಂಡಿದ್ದಾರೆ, ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನೋಡಿದ್ದಾರೆ. ಅದರಲ್ಲಿ ಧ್ರುವ ಬದಲಾವಣೆ ಆಗಿ ಇವರು ಸುತ್ತಮುತ್ತ ನಡ್ಕೊಂಡು ಹೋಗ್ತಾ ಇದ್ದಾರೆ. ಉತ್ತರದಿಂದ ದಕ್ಷಿಣಕ್ಕೆ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಒಂದು 2-3 ಕಿಲೋಮೀಟರ್ ಕ್ರಾಸ್ ಆಗೋದ್ರೊಳಗಡೆ ಸೂರ್ಯ ಹುಟ್ಟಿ ಮುಳುಗ್ಬಿಟ್ಟಿದ್ದಾನೆ. ಅಷ್ಟು ಫಾಸ್ಟಾಗಿ ದಿನ ಅನ್ನೋದು ಬದಲಾಗೋ ದಿನಗಳನ್ನ ಇವರು ಕಂಡಿದ್ದಾರೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ರೀತಿ ಬದಲಾಗ್ಬೋದು ಯೋಚನೆ ಮಾಡ್ಕೊಳ್ಳಿ. ಇವ್ರು ಹೇಳ್ತಿರೋ ಪ್ರಕಾರ ಮುಂದಿನ ದಿನಗಳಲ್ಲಿ ದಿನದ 24 ಗಂಟೆ ತುಂಬ ಕಡಿಮೆನೂ ಆಗ್ಬೋದು. 9 ಗಂಟೆಗೆ ಇಳಿಬೋದು, ಇಲ್ಲ 10 ಗಂಟೆಗೆ ಇಳಿಬೋದು, ಇಲ್ಲ 30 ಗಂಟೆ 40 ಗಂಟೆಗಳು ಆಗ್ಬೋದು ಒಂದು ದಿನ. ಅಂದರೆ ಕಾರಣ ಇಷ್ಟೇ, ಭೂಮಿ ಮೇಲೆ ಕೆಲವೊಂದು ಬದಲಾವಣೆಗಳಾಗ್ತಾ ಇರ್ತವೆ. ಈಗಷ್ಟೇ ಅಲ್ಲದೆ ತ್ರೇತಾಯುಗ ಕಾಲದಲ್ಲಿ, ದ್ವಾಪರ ಯುಗ ಕಾಲದಲ್ಲಿ ಕೂಡ ಈ ರೀತಿ ಬದಲಾವಣೆಗಳು ಆಗಿದ್ವು. ಭೂಮಿನಲ್ಲಿ ಪ್ರಳಯ ಅನ್ನೋದಾಗಿ ಕೆಲವಷ್ಟು ಮಂದಿ ಮಾತ್ರ ಬದುಕಿದ್ರು. ಅವರು ಮುಂದಕ್ಕೆ ಮನುಷ್ಯ ಜಾತಿನ ಉಳಿಸ್ಕೊಂಡು ಹೋಗಿದ್ದಾರೆ. ಅಷ್ಟೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಭೂಮಿ ಮೇಲೆ ಎಲ್ಲಾನು ನಾಶ ಆಗದೆ ಇದ್ರು ಕೆಲವಷ್ಟು ಭೂಭಾಗಗಳಂತೂ ನಾಶ ಆಗೋದು ಫಿಕ್ಸು. ಇದು ಭೂಮಿನಲ್ಲಿ ಆಗುವಂಥ ಬದಲಾವಣೆ, ಪ್ರಕೃತಿ ತನಗೆ ತಾನೇ ಮಾಡ್ಕೊಳ್ಳುವಂಥ ಬದಲಾವಣೆಗಳು. ಈ ವಿಷಯಗಳನ್ನ ಅವರ ಆಸ್ಟ್ರಲ್ ಟ್ರಾವೆಲ್ ಅಲ್ಲಿ ನೋಡಿದರೆ, ಅದಾದ್ಮೇಲೆ ಕಣ್ಬಿಟ್ಟು ನೋಡಿದ್ರೆ ರೆಗ್ಯುಲರ್ ಆಗಿ ಅವರ ಮಂಚದ ಮೇಲೆ ಮಲಗಿದ್ರಂತೆ. ಈ ರೀತಿ ಸನ್ನಿವೇಶಗಳನ್ನ ನೋಡಿದ್ದೆ ಇದು ಸಂಭವಿಸುತ್ತೆ ಮುಂದಿನ ದಿನಗಳಲ್ಲಿ. ಇದರಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಎರಡೇ. ಒಂದು, ನಾವು ಇದನ್ನ ಎದುರಿಸೋದಕ್ಕೆ ಸಿದ್ಧರಾಗಬೇಕು. ಎರಡನೇದು, ಇದನ್ನ ಬದಲಾಯಿಸೋದಕ್ಕೆ ಸಿದ್ಧರಾಗಬೇಕು. ಎರಡರಲ್ಲಿ ಯಾವ್ದಾದ್ರು ಒಂದು ಕೆಲಸ ಮಾಡೋದಕ್ಕೆ ರೆಡಿ ಆಗೋಣ ಅಂತ ಇವರು ತಿಳಿಸಿದ್ದಾರೆ. ಅಂತ ಪ್ರಯತ್ನ ನಾವು ಕೂಡ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬೈ.